ರಾಜ್ಯದಲ್ಲಿ ಬಿಜೆಪಿಯ ಜೊತೆ ಕೈ ಜೋಡಿಸಿದ್ದಂತಹ ಜೆಡಿಎಸ್ನಿಂದ ಒಬ್ಬರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ತಕ್ಕಂಥದ್ದು ಬಹುತೇಕ ಫಿಕ್ಸ್. ಹಾಗಾಗಿ ಕುಮಾರಸ್ವಾಮಿ ಅವರು ಮಂತ್ರಿ ಆಗ್ತಕ್ಕಂಥದ್ದು ಫಿಕ್ಸ್ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನೇನಾದ್ರು ಕೊನೆ ಕ್ಷಣದ ಬದಲಾವಣೆಯನ್ನು ಹೊರತುಪಡಿಸಿದಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಸಚಿವ ಸ್ಥಾನ ಫಿಕ್ಸಾ, ಬಹುತೇಕ ಫಿಕ್ಸ್ ಅಂತ ಇದ್ದಾರೆ. ಎನ್ಡಿಎ ಒಗ್ಗಟ್ಟು ಪ್ರದರ್ಶನ ಮಾಡಿದ ರಾಜ್ಯದಲ್ಲಿ ಮೈತ್ರಿಕೂಟದಲ್ಲಿ ಅವ್ರಿಗೆ ಆದ್ಯತೆ ಕೊಡಬೇಕಾಗುತ್ತೆ. ರಾಜ್ಯದ ಮೈತ್ರಿ ನಾಯಕರ ವಿಶ್ವಾಸವನ್ನು ಗಳಿಸುವ ನಿಟ್ಟಿನಲ್ಲಿ ಸ್ಥಾನ ಕೊಡಬೇಕಾಗುತ್ತೆ. ಯಾಕೆಂದರೆ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು. ಮೈತ್ರಿ ಬೆಂಬಲದ ಕಾರಣ ಕುಮಾರಸ್ವಾಮಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಅಂತ ಇದ್ದಾರೆ. ಎಲ್ಲ ರಾಜ್ಯದ ಮೈತ್ರಿ ನಾಯಕರ ವಿಶ್ವಾಸವನ್ನು ಗಳಿಸೋದಕ್ಕೆ ಬಿಜೆಪಿ ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆ. ಹಾಗಾಗಿ ಮೈತ್ರಿಕೂಟದಲ್ಲಿ HDK ಸಚಿವ ಸ್ಥಾನ ಬಹುತೇಕ ಖಚಿತ. ಈಗಾಗಲೇ ದೆಹಲಿಯನ್ನು ತಲುಪಿದೆ ಕುಮಾರಸ್ವಾಮಿ ಕುಟುಂಬ. ಅವರಾಗಲೇ ಹೋಗಿದ್ದರು, ಬಟ್ ಕುಟುಂಬ ಕೂಡ ದೆಹಲಿ ತಲುಪಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಒಂದು ಮೆಸೇಜ್ ಕೊಡಬೇಕಲ್ಲ, ಯಾಕಂದರೆ ರಾಜ್ಯದಲ್ಲಿ JDSನ ಮತಗಳು BJPಗೆ ನಿರ್ಣಾಯಕ ಘಟ್ಟದಲ್ಲಿ ಬಿದ್ದಿವೆ. ಹಲವಾರು ಕ್ಷೇತ್ರಗಳಲ್ಲಿ ಅವರೇ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿದ್ದು. ಹಳೆ ಮೈಸೂರು ಭಾಗದಲ್ಲಿ BJP ಅಭ್ಯರ್ಥಿಗಳು ಗೆಲ್ಲೋದಕ್ಕೆ JDS ಕಾರ್ಯಕರ್ತರ ಕಾರ್ಯನೋತ್ಗೂ, ಈಗ ಎಕ್ಸಾಂಪಲ್ ತುಮಕೂರು ಆಗ್ಬೋದು, ಮೈಸೂರು, ಚಿಕ್ಕಬಳ್ಳಾಪುರ ಎಲ್ಲ ಕಡೆಯಲ್ಲಿ ಕೊಟ್ಟೇ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಇನ್ನು ಬಿಜೆಪಿ ನಾಯಕ ಹಾಗೂ ಚಿಕ್ಕಮಗಳೂರು ಜೊತೆಗೆ ಉಡುಪಿಯಲ್ಲಿ ಗೆದ್ದಿರುವಂತಹ ಕೋಟಾ ಶ್ರೀನಿವಾಸ್ ಪೂಜಾರಿ ಇನ್ನು ಈ ಎಲ್ಲ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ಮೋದಿ ಅವರು 3ನೇ ಬಾರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ, ಏನು ಹೇಳ್ತೀವಿ? ನಮಗೆ ಅತ್ಯಂತ ಖುಷಿ ಏನಂತ ಹೇಳಿದರೆ, ಸಂಭ್ರಮ, ಸಂತೋಷ, ಹೆಮ್ಮೆ, ಅಭಿಮಾನ, ಭಾವುಕತೆ ಏನಂತ ಹೇಳಿದರೆ, ಒಬ್ಬ ರಾಷ್ಟ್ರಭಕ್ತ ಪ್ರಧಾನಿ 3ನೇ ಬಾರಿಗೆ ಭಾರತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಮಾಡಿರುವಂಥ ಆರ್ಥಿಕವಾದ ಸುಧಾರಣೆಗಳು, ದೇಶದ ಬದ್ಧತೆ ಕೊಟ್ಟಿರುವಂಥ ಪ್ರಾಧಾನ್ಯತೆ ಮತ್ತು 370 ರದ್ದು ಮಾಡಿರುವುದು, ಈ ವಿವಾದಗಳೆಲ್ಲವನ್ನು ಪರಿಹರಿಸಿರುವಂಥದ್ದು, ನನಗಿಂತ, ನನ್ನ ಬದುಕಿಗಿಂತ, ನನ್ನ ಜೀವನಕ್ಕಿಂತ ನನ್ನ ದೇಶ ಮುಖ್ಯ ಅನ್ನುವಂಥ ಅಪರೂಪದ ರಾಜಕಾರಣಿಗಳಲ್ಲಿ ನರೇಂದ್ರ ಮೋದಿಯವರೊಬ್ಬರು ಅನ್ನೋದು ಇವತ್ತು ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಅಂಥ ರಾಷ್ಟ್ರಭಕ್ತನೊಬ್ಬ 3ನೇ ಬಾರಿ ಪ್ರಧಾನಿ ಆಗ್ತಾರೆ ಅನ್ನೋದು ನಮಗೆಲ್ಲ ಸಂಭ್ರಮದ ಕ್ಷಣ. ಆ ಕ್ಷಣಕ್ಕೋಸ್ಕರ ನಾವೆಲ್ಲ ಕಾಯ್ತಿದ್ದೇವೆ. ನೀವು ನೂತನ ಸಂಸದರಾಗಿ ದೆಹಲಿಗೆ ಬಂದಿದ್ದೀರಿ, ನರೇಂದ್ರ ಮೋದಿ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಕೂಡ ಸಿಕ್ಕಿದೆ. ನಿಮಗೇನಾದ್ರು ಸಚಿವ ಸ್ಥಾನದ ಕರೆ ಬಂದಿದೆಯಾ? ಆ ಥರದ್ದು ಏನಾದ್ರು ನಿರೀಕ್ಷೆಗಳಿದ್ದಾವ ನಿಮಗೂ? ಇಲ್ಲ, ನನಗಿಂತ ಹಿರಿಯರಿದ್ದಾರೆ ಮತ್ತು ಸಚಿವ ಸ್ಥಾನಕ್ಕೆ ಅಪೇಕ್ಷೆ ಆಗಲಿ ಆಸಕ್ತಿ ಆಗಲಿ ನಾವ್ಯಾರೂ ವ್ಯಕ್ತಪಡಿಸಿಲ್ಲ. ಯಾರನ್ನೇ ದೊಡ್ಡವರು ಸಚಿವರಾದರೂ ಕೂಡ ಒಬ್ಬ ಸಂಸದರಾಗಿ 5 ವರ್ಷಗಳ ಕಾಲ ನಮ್ಮ ಕ್ಷೇತ್ರದ ಬಗ್ಗೆ ಗಮನ ಕೊಟ್ಟು ಅಲ್ಲಿರುವಂಥ ಮೂಲಭೂತ ಸೌಕರ್ಯಗಳು, ಬಡವರ ಕಲ್ಯಾಣ ಯೋಜನೆಗಳು ಇವುಗಳನ್ನು ಯಾವ ರೀತಿ ಪ್ರಾಶಸ್ತ್ಯದಲ್ಲಿ ಮಾಡಬೇಕು, ಕೇಂದ್ರ ಸರ್ಕಾರ ನಮ್ಮದೇ ಇದೆ, ಪ್ರಧಾನಿ ನಮ್ಮದೇ ಇದ್ದಾರೆ. ಆ ಕಾರಣಕ್ಕೆ ನಮಗೆ ಅದರಿಂದ ಒಬ್ಬ ಸಂಸದನಾಗಿ ಕೆಲಸ ಮಾಡಲಿಕ್ಕೆ ನಾನು ಇಷ್ಟಪಡೋನು. ಈಗ OBC ಹೆಸರುಗಳಲ್ಲಿ 2 ಹೆಸರು ಸರ್, ಒಂದು PC ಮೋಹನ್ ಅವರ ಹೆಸರಿದೆ, ಇನ್ನೊಂದು ನಿಮ್ಮ ಹೆಸರಿದೆ. ನೀವು ಕೂಡ ಸುದೀರ್ಘವಾದಂಥ ರಾಜಕೀಯ ಅನುಭವ ನೋಡಿದಿರಿ, ಹಿಂದೆ ಬೇರೆ ಬೇರೆ ಹುದ್ದೆಗಳನ್ನು ಕೂಡ ಜವಾಬ್ದಾರಿನ ನಿಭಾಯಿಸಿದಿರಿ. ಹಾಗಾಗಿ ಸಹಜವಾಗಿ ಒಂದು ನಿರೀಕ್ಷೆ ಇರುತ್ತೆ. ಇಲ್ಲ, ಅಪೇಕ್ಷೆ ಆಗಲಿ, ನಿರೀಕ್ಷೆ ಆಗಲಿ ಮತ್ತು ಆಸಕ್ತಿ ಆಗಲಿ ನಾವ್ಯಾರೂ ತೋರಿಸಿಲ್ಲ. ಯಾರನ್ನು ಮಾಡಬೇಕು ಅನ್ನೋದು ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ, ಕೇಂದ್ರಕ್ಕೆ ಮತ್ತು ನಾಯಕತ್ವಕ್ಕೆ, ಪ್ರಧಾನಿಯವರಿಗೆ, ಪಾರ್ಟಿಗೆ ಬಿಟ್ಟಂಥ ವಿಚಾರಗಳು. ನಾನು ಈಗಲೇ ನಿಮ್ಮ ಹತ್ರ ಹೇಳಿದೆ, ಒಬ್ಬ ಸಂಸದನಾಗಿ ಚೆನ್ನಾಗಿ ಕೆಲಸ ಮಾಡೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತೇನೆ. ಎಷ್ಟು ಎಕ್ಸೈಟ್ ಆಗಿದ್ದೀರಿ ಸರ್ ನರೇಂದ್ರ ಮೋದಿ ಅವರ ಜೊತೆ ಕೆಲಸ ಮಾಡೋಕ್ಕೆ? ತುಂಬ ಸಂಭ್ರಮ, ಖುಷಿ, ಸಾರ್ಥಕತೆ ಮತ್ತು ಭಾವುಕತೆ ಉಂಟಾಗಿದೆ. ಥ್ಯಾಂಕ್ ಯು. ಇದಿಷ್ಟು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ TV, ನವದೆಹಲಿ.